ನನ್ನ ಪ್ರಾಣಕ್ಕಿಂತ ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿರೋ 10 ಊರಿನ ಜನರ ನಂಬಿಕೆ ನನಗೆ ಮುಖ್ಯ. ಅವ್ರ ಭವಿಷ್ಯ ನನಗೆ ಮುಖ್ಯ. ನನ್ನ ಪ್ರಾಣ ತ್ಯಾಗ 10 ಊರಿಗೆ ಕ್ಷೇಮ ಆದ್ರೆ ಅದಕ್ಕೆ ನಾನು ಯಾವಾಗಲೂ ಸಿದ್ಧಾನೆ. ಹಾಗೆ ಮಾತಾಡಬೇಡಿ ಅತ್ತೆ. ನೀವು ನಮ್ಮ ಕಣ್ಮುಂದೆ ಆರೋಗ್ಯವಾಗಿ ಓಡಾಡ್ತಾ ಇರಬೇಕು. ನೀವು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ. ಅಲ್ಲಿ 10 ಊರಿನ ಕಷ್ಟನ ತೀರಿಸೋ ದೊಡ್ಡ ಕಾರ್ಯದಲ್ಲಿ ನನ್ನ ಪಾತ್ರನ ನಾನು ನಿರ್ವಹಿಸ್ತೀನಿ. ಎಂಥ ಒಳ್ಳೆ ಸೊಸೆ ಬಂದಿದ್ದಾಳೆ ವೇದವತಿ ಅವರೇ ಅಂತ ಜನರೆಲ್ಲ ನಿಮ್ಮನ್ನ ಮೆಚ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿನ್ನ ಮಾತು ಕೇಳ್ತಿದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ. ನಿನ್ನ ಮೇಲೆ ನನಗೆ ನಂಬಿಕೆನೂ ಇದೆ. ಅಮ್ಮ, ನೀನು ಎದೆ ಮೇಲೆ ಕೈ ಇಟ್ಕೊಂಡು ಹಾಯಾಗಿ ಮಲ್ಕೊಂಡಿರು. ನಿನ್ನ ಸೊಸೆ ನಿನ್ನ ಕೀರ್ತಿನ, ನಿನ್ನ ಪ್ರತಿಷ್ಠೆನ ಆ ರೇಂಜಲ್ಲಿ ಬೆಳೆಸ್ತಾಳೆ. ಇಲ್ಲಿ ನೋಡು, ಮತ್ತೊಬ್ಳು ವೇದವತಿ ಹುಟ್ಟಿದಾಳೆ ಅಂತ ಎಲ್ಲರೂ ಮಾತಾಡ್ತಾರೆ. ಅತ್ತೆ ಅಂತ ಹೆಸರನ್ನು ತಂದ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಬಾವ. ಹೌದಣ್ಣ, ಅಷ್ಟು ಈಸಿ ಅಲ್ಲ. ಅಮ್ಮನಿಗೆ ಬಂದಿರೋ ಹೆಸರಿನ ಹಿಂದೆ ಎಷ್ಟೋ ವರ್ಷಗಳ ಶ್ರಮ ಇದೆ, ತ್ಯಾಗ ಇದೆ, ಕಠಿಣ ನಿಯಮಗಳು, ದೀಕ್ಷೆಗಳು, ಹರಕೆಗಳು, ವ್ರತಗಳು, ಪ್ರಜೆಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡೋದು ಎಲ್ಲ ಇದೆ. ಆ ಹೆಸರು ಒಂದು ದಿನದಲ್ಲೋ 1 ವರ್ಷದಲ್ಲೋ ಬಂದಿದ್ದಲ್ಲ. ಒಬ್ಬ ಋಷಿ ತಪಸ್ ಮಾಡಿದ ಹಾಗೆ ಅಮ್ಮ ನಮ್ಮ ವಂಶಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಅಷ್ಟು ಮಾಡಿದಾಳೆ. ನಿಹಾರಿಕಾ ಅದೃಷ್ಟ ಚೆನ್ನಾಗಿದ್ದು ಸೊಸೆ ಆಗಿರ್ಬೋದು. ಅಮ್ಮನ ಸ್ಥಾನನ ತುಂಬು ಅಂತವಳು ಖಂಡಿತವಾಗ್ಲೂ ಅವನಿನೇ. ಅಮ್ಮನ ಆಸೆಗಳಿಗೆ, ನಮ್ಮನೆ ಆಚಾರಗಳಿಗೆ ಯಜಮಾನಿ ಅಂತೂ ಅವನಿನೇ. ಆ ಅರ್ಹತೆ ಅವನಿಗೆ ಇದೆ. ಶ್ರೀಕರ್, ಜಾತಕ ಸೆಟ್ ಆಗದಿರೋ ಅವನಿಗೆ ಆ ಅರ್ಹತೆ ಇದೆ ಅಂತ ನೀನು ಹೇಗೆ ಹೇಳ್ತಿದ್ಯೋ? ತಲೆ ಕೆಟ್ಟೇನಾದರೂ ಮಾತಾಡ್ತಿದ್ಯಾ? ಹಾಗಾದ್ರೆ ಆ ಅರ್ಹತೆ ನಿನ್ನ ಹೆಂಡತಿಗಿಂತ ಮೊದಲು ನನ್ನ ಹೆಂಡತಿಗಿರ್ತಿತ್ತು. ಅದಕ್ಕಿಂತ ಮುಂಚೆ ನನ್ನ ಹೆಂಡತಿಗಿರ್ತಿತ್ತು. ಅರ್ಹತೆ ಅಂದ್ರೆ ಜಾತಕ ಒಂದೇ ಅಲ್ಲ ಅಣ್ಣ. ಆದ್ರೆ ನಮ್ಮನೆಯಲ್ಲಿ ಅದೇನೆ. ಪ್ರತಿ ಸಲನೂ ಅರ್ಹತೆನೇ ಸಮಸ್ಯೆನ ತೀರ್ಸಲ್ಲ. ಕಾರ್ಯ ದೀಕ್ಷೆಗೆ ಸಾಮರ್ಥ್ಯ ಕೂಡ ಅಗತ್ಯ. ಆ ಕ್ಯಾಪಬಿಲಿಟಿ ನಿಹಾರಿಕಾಗಿಲ್ಲ ಅನ್ನೋದು ನನ್ನ ಫೀಲಿಂಗ್. ನಿಹಾರಿಕನ ಹತ್ರ ಆ ಕ್ವಾಲಿಟಿ ಟನ್ ಗಟ್ಲೆ ಇದೆ ಅಂತ ಹೇಳಿ ನಾನು ತೊಡೆ ತಟ್ಟಿ ಹೇಳ್ತೀನಿ ಬ್ರದರು. ಮೇರಾ ಬೀವಿ ಶೇರ್ ಹೇ ಮಾಲೂಮ್. ಇನ್ನೊಂದ್ಸಲ ಹೀಗೆಲ್ಲ ನನ್ನ ಮುಂದೆ ಮಾತಾಡ್ಬೇಡ ಬ್ರದರು. ನಿನಗ್ ಯಾವ ತರ ಫೀಲಿಂಗ್ಸ್ ಇದೆಯೋ ನಂಗೂ ಕೂಡ ಅಷ್ಟೇ ಫೀಲಿಂಗ್ಸ್ ಇದೆ. ಅರ್ಹತೆ ಬಗ್ಗೆ ಅಸಂಬದ್ಧವಾಗಿ ಮಾತಾಡಿದ್ರೆ ವಾದ ತುಂಬಾ ದೂರ ಹೋಗುತ್ತೆ ಶ್ರೀಕರ್. ಅಕ್ಕ, ನನ್ನ ಗಂಡಂಗೆ ತನ್ನ ಅಭಿಪ್ರಾಯ ಹೇಳ್ಕೊಳ್ಳೋ ಸ್ವಾತಂತ್ರ್ಯ ಕೂಡ ಇಲ್ವಾ? ಪ್ರಜಾಪ್ರಭುತ್ವದ ದೇಶದಲ್ಲಿದ್ದೀವಿ. ವಾಕ್ ಸ್ವಾತಂತ್ರ್ಯ ಇರುತ್ತೆ ಅವನಿ, ಆದ್ರೆ ಅದಕ್ಕೊಂದು ಪದ್ಧತಿ ರೀತಿ ಇರುತ್ತೆ. ನನ್ನ ಮೇಲೆ ನಿಮಗೆ ಯಾಕಷ್ಟು ದ್ವೇಷ ಶ್ರೀಕರ್ ಅವರೇ? ನಾನು ನಿಮಗೂ ಅವನಿಗೂ ಏನು ಅನ್ಯಾಯ ಮಾಡಿದ್ದೀನಿ? ನಿಮ್ಮಿಂದ ನನಗೆ ತುಂಬ ಸಲ ಅನ್ಯಾಯ ಆಗಿದೆಯೇ ಹೊರತು ನಾನು ಯಾವತ್ತೂ ನಿಮಗೆ ಹಾನಿ ಮಾಡಿಲ್ಲ ಅಲ್ವಾ?
ಶುಭ ಅಂತ ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಕೂಡ ಮನೆಯಲ್ಲಿ ಜಗಳ ಯಾಕೆ? ಕೆಲವು ಕಾಲ್ಗುಣಗಳ ಎಫೆಕ್ಟು ಹಾಗೆ ಇರತ್ತೆ ಅದ್ಗೆ. ಸಾಕು, ನಿಲ್ಸಿ. ಇನ್ನು ಮುಂದೆ ಇಂಥ ವಾದಗಳಿಗೆ ಜಾಗ ಕೊಡಬಾರ್ದು. ಕುಟುಂಬದ ಕ್ಷೇಮಕ್ಕೆ ಅದು ಒಳ್ಳೇದಲ್ಲ. ಅರ್ಥ ಆಯ್ತಾ? ನಿಹಾರಿಕಾ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಇನ್ನೊಂದು ಸಲ ನಿಹಾರಿಕಾ ಬಗ್ಗೆ ಕೀಳಾಗಿ ಮಾತಾಡಬೇಡ ಶ್ರೀಕರ್. ಇಷ್ಟು ದಿನ ನಮ್ಮ ಮನೇಲಿ ನಡೆದಿದ್ದೇ ಬೇರೆ, ಇನ್ಮೇಲೆ ನಡೆಯೋದೇ ಬೇರೆ. ಮನಸ್ತಾಪಗಳನ್ನು ದೂರ ಮಾಡಿ ಎಲ್ಲರೂ ಒಟ್ಟಿಗೆ ಹೊಂದಾಣಿಕೆಯಿಂದ ಇರಿ. ಇನ್ನೆಲ್ಲರೂ ನಿಮ್ಮ ರೂಮ್ಗೆ ಹೊರಡಿ. ವೇದ, ನೀನು ಸ್ವಲ್ಪ ರೆಸ್ಟ್ ತಗೋ ಬಾ. ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಹೇಗೆ ನಡಿಬೇಕು ಅಂತಿದೆಯೋ ಹಾಗೆ ನಡೆಯುತ್ತೆ. ನೀನು ಬೇಜಾರು ಮಾಡ್ಕೋಬೇಡ. ನಿನ್ನ ಕುಟುಂಬನ ಕಾಪಾಡೋದಕ್ಕೋಸ್ಕರ ನಿನ್ನ ಕಣ್ಣೀರು ಹಾಕಿದ್ರು ಆ ಅಮ್ಮನವರು ನಿನ್ನ ಮೇಲೆ ಕನಿಕರ ತೋರಿಸಿ ನಿಹಾರಿಕನ ಹೊರಗಡೆ ಹಾಕ್ತಾರ ಹೇಗೆ? ಕೆಟ್ಟದ್ದನ್ನ ಹೊರಗಡೆ ಕಳಿಸ್ತೇನೆ, ಮತ್ತೊಂದು ಕೆಟ್ಟದ್ದನ್ನ ಜೊತೆ ಮಾಡಿ ಇಬ್ರು ಮನೆಯೊಳಗೆ ಗರ್ವದಿಂದ ಬರೋ ಹಾಗೆ ಮಾಡ್ದೆ. ಮಗ ಅನ್ನೋ ಹಕ್ಕನ್ನ ಕೃಷ್ಣ ಬಾವಂಗೆ, ಸೊಸೆ ಅನ್ನೋ ಅಧಿಕಾರನ ನಿಹಾರಿಕಾಗೆ ಕೊಟ್ಟೆ. ಅವರಿಬ್ರು ಅದನ್ನ ದುರುಪಯೋಗ ಮಾಡ್ತಾ ಕುಟುಂಬಕ್ಕೆ ಎಷ್ಟೆಲ್ಲ ತೊಂದರೆ ಕೊಡ್ತಾರೋ ಅಂತ ನನಗ್ ಭಯ ಆಗ್ತಾ ಇದೆ. ನನ್ನ ಕುಟುಂಬನ ನೀನೇ ಕಾಪಾಡು ತಾಯಿ. ನೀನೇ ಕಾಪಾಡಬೇಕು. ಒಳ್ಳೆ ಪ್ರೋಗ್ರಾಮು ಕೃಷ್ಣ, ಯಾಕೆ ಆಫ್ ಮಾಡಿದೆ? ಬಾವಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನದು? ಅದು ಅದು ಮದುವೆ ಆಗೋಯ್ತು ಅಲ್ವಾ? ಹೌದು. ಮತ್ತೆ ಅದು ಯಾವಾಗ ನಡೆಯೋದು? ಯಾವುದು? ಅದೇ ಅದೇ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತನ? ಅಲ್ಲ. ಮತ್ತೆ ಸೀನಿಯರ್ ಭಾವ ನೀನು, ಇದು ಅರ್ಥ ಆಗ್ತಿಲ್ವಾ ನಿಂಗೆ? ನನಗೆ ಉಪಯೋಗ ಆಗೋದು ಅರ್ಥ ಆಗಲ್ಲ, ಉಪಯೋಗ ಆಗದೆ ಇರೋದು ಅರ್ಥ ಆಗುತ್ತೆ. ಇವಾಗಂತೂ ಅರ್ಥ ಆಗ್ತಿಲ್ಲ, ಅದೇನು ಅಂತ ಹೇಳು. ಅದೇ ಬಾವಾ, ಅಹ ಕಂ ಕಹ. ಏನದು? ಹೊಸ್ದಾಗಿ ಮದುವೆ ಆಗಿರೋರು ಅಪ್ಪ ಅಮ್ಮನ ಆಟ ಅಲ್ವಾ? ಅಹ ಕಂ ಕಹ ಅದೇ ಅಲ್ವಾ? ಆಹಾ, ಸೂಪರ್ ಬಾಬಾ. ಅದೇ 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 ಅದಕ್ಕೆ ಟೈಮ್ ಇದೆ, ದೊಡ್ಡವರು ನಿರ್ಧರಿಸ್ತಾರೆ. ಟೈಮ್ ಅಂದ್ರೆ 2-3 ದಿನ ಹಿಡಿಯುತ್ತೆ.
ಅಷ್ಟು ದಿನನಾ? ಹಲೋ, 2-3 ತಿಂಗಳಲ್ಲ, 2-3 ದಿನ. 2-3 ದಿನ ಅಂದ್ರೆ ಚಿಕ್ಕ ವಿಷಯನ ಬಾಬಾ? ನಾವೆಲ್ಲರೂ ಹಾಗೆ ವೆಯ್ಟ್ ಮಾಡಿದೀವಪ್ಪ. ಅವಾಗ್ಲೇ ಬೇರೆ ಇವಾಗ್ಲೇ ಬೇರೆ, ಅರ್ಥ ಮಾಡ್ಕೋ ಬಾಬಾ. ಬಾಬಾ ಅರ್ಥ ಮಾಡ್ಕೋ ಬಾಬಾ, ಪ್ಲೀಸ್ ಬಾಬಾ, ಪ್ಲೀಸ್ ಬಾಬಾ, ಅರ್ಥ ಮಾಡ್ಕೋ ಬಾಬಾ, ಪ್ಲೀಸ್ ಪ್ಲೀಸ್ ಬಿಡು. ಬಾಬಾ. ಅಯ್ಯೋ ಬಿಡ ಬಾಬಾ, ತುಂಬಾ ಡೇಂಜರ್ ಅನ್ಸುತ್ತೆ. ಬಾಬಾ, ಬಿಡಪ್ಪ. ಬಾಬಾ, ಅಯ್ಯೋ. ಬಾಬಾ. ನಿಹಾರಿಕಾ ಡಾರ್ಲಿಂಗ್, ಈ ಅಲ್ಲಿದ್ಯಾ? ಚುಚ್ಚಬೇಕು ಅಂತ ನೇರವಾಗಿ ಬಂದಿದ್ಯಾ? ಏನೋ ಮಾತಾಡ್ಬೇಕು ಅಂತ ಬಂದು ಹಾಗೆ ನೋಡ್ತಾ ಇದೆಯಲ್ಲ, ಯಾಕೆ? ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಹೇಳು. ಅತ್ತೆಗಂತೂ ನಿನ್ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇದೆಯೋ ಅವ್ರು ನಿನ್ಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ ರೆಡಿ ಆದಾಗ್ಲೇ ಅರ್ಥ ಆಗಿರ್ಬೇಕು. ಇನ್ಮೇಲಾದ್ರೂ ಸರಿಯಾಗಿ ನಡ್ಕೋ, ಒಳ್ಳೆ ತಂದಲ್ಲಿರು. ಮದುವೆ ಆದಾಗಿಂದ ಹೆಣ್ಣಿಗೆ ಹೊಸ ಜೀವನ ಶುರುವಾದಾಗೆ. ಮದುವೆಗೆ ಮುಂಚೆ ನೀನು ಹೇಗಿದ್ದೆ ಅನ್ನೋದು ಅನವಶ್ಯಕ. ಮದುವೆ ಆದ್ಮೇಲಾದರೂ ನಿನ್ನೊಳಗೆ ಖಂಡಿತವಾಗ್ಲೂ ಬದಲಾವಣೆ ಬರಬೇಕು. ಇದನ್ನ ನಾನು ನಿನ್ನ ಒಡ ಹುಟ್ಟಿದವಳ ಹಾಗೆ ಹೇಳ್ತಾ ಇದ್ದೀನಿ. ನೀನು ಇದನ್ನ ಅರ್ಥ ಮಾಡ್ಕೊಂಡ್ರೆ ಲಾವಣ್ಯಕ್ಕ, ನೀನು, ನಾನು, ನಾವೆಲ್ಲರೂ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳ ಹಾಗೆ ಒಟ್ಟಿಗೆ ಇರ್ಬೋದು. ಈ ಮನೆಗೆ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ, ನಮ್ಮ ಪೂರ್ವ ಜನ್ಮದ ಪುಣ್ಯ. ದಯವಿಟ್ಟು ಅರ್ಥ ಮಾಡ್ಕೋ. ನನಗೆ ಟ್ಯೂಷನ್ಸ್ ಹೇಳ್ಕೊಡು ಅಂತ ನಾನೇನಾದರೂ ನಿನ್ನ ಹತ್ರ ಕೇಳಿದ್ನಾ? ನಿನ್ನ ಮಾತು ಕೇಳೋದನ್ನ ಶುರು ಮಾಡಿದೆ ಅಂದರೆ ಪೂರ್ವಕ್ಕೆ ತಿರುಗಿ ಟಿಫಿನ್ ಮಾಡಬೇಕು, ಪಶ್ಚಿಮಕ್ಕೆ ತಿರುಗಿ ನಿದ್ದೆ ಮಾಡಬೇಕು, ಉತ್ತರ ದಿಕ್ಕಲ್ಲಿ ಅದು ಮಾಡಬೇಕು, ದಕ್ಷಿಣ ದಿಕ್ಕಲ್ಲಿ ಇದು ಮಾಡಬೇಕು ಅಂತ ಇನ್ನೂ ನನಗೆ ಕ್ಲಾಸ್ ತಗೋತಾನೇ ಇರ್ತೀಯೇನೋ. ಅದು ಹಾಗಲ್ಲ ನಿಹಾರಿಕಾ. ಇನ್ ಸಾಕು, ನಿಲ್ಸು. ಇನ್ನು ಸಾಕು, ನಿಲ್ಸು. ನೀನ್ ಲೆಕ್ಚರರು ಅಲ್ಲ, ನಾನು ಸ್ಟೂಡೆಂಟು ಅಲ್ಲ. ವಿ ಆರ್ ಎನಿಮೀಸ್, ಓನ್ಲಿ ಎನಿಮೀಸ್. ಹಾವು ಮುಂಗುಸಿ ಇರತ್ತೆ, ಅವ್ರವ್ರ ಬಲ ಅವ್ರವ್ರದ್ದು, ಅವ್ರವ್ರ ಗೆಲುವು ಅವ್ರವ್ರದ್ದು. ಅರ್ಥ ಆಯ್ತಾ? ಇವಾಗ ನಾನು ಗೌತಮಿ ಶೇಖರ್ ಮಗಳಲ್ಲ, ವೇದವತಿಯವ್ರ ಸೊಸೆ ಆಗಿದ್ದೀನಿ. ನನ್ನ ಮನೆ ಇವಾಗ ಬದಲಾಗಿದೆ, ನನ್ನ ಹೆಸರು ಕೂಡ ಬದಲಾಗಿದೆ. ನಾನು ಹೇಗಿರ್ಬೇಕು ಅಂತ ಹೇಳೋದಕ್ಕೆ ನೀನ್ ಯಾರು? ನೀನ್ ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿ. ನನ್ನ ಸ್ಥಾನದ ನಂತರನೇ ನಿನ್ನ ಸ್ಥಾನ. ನಿನ್ನ ಲಿಮಿಟ್ಸಲ್ಲಿ ನೀನಿರು. ನೋಡು, ನನ್ನ ಲಿಮಿಟ್ಸಲ್ಲಿ ನಾನಿರ್ತೀನಿ, ನಿನ್ನ ಲಿಮಿಟ್ಸಲ್ಲಿ ನೀನಿರು. ಒಂದು ವಿಷಯ ನೆನ್ಪಿಟ್ಕೋ, ನೀನು 2ನೇ ಸೊಸೆ ಆದರೂ ನಿನಗಿಂತ ಮೊದಲು ಬಂದಿರೋ ಸೊಸೆ ನಾನು. ನನ್ನ ಕುಟುಂಬಕ್ಕೆ ನೀನೇನಾದರೂ ಹಾನಿ ಮಾಡಬೇಕು ಅಂತ ನೋಡಿದೆ ಅಂದರೆ ನಿನ್ನ ಚರ್ಮ ಸುಲಿತೀನಿ. ನೆನ್ಪಿಟ್ಕೋ. ನನಗಂತೂ ಒಬ್ಬರ ಮೇಲೆ ಅನುಮಾನ ಇದೆ. ಯಾರ ಮೇಲೆ? ನಿನ್ನ ಮೇಲೆ. ನೀನ್ ನಿಜವಾಗ್ಲೂ ತಗೊಂಡಿದ್ರೆ ವಾಪಸ್ ಕೊಡು ನರಸಿಂಹ. ನಾನು ತಗೊಂಡಿಲ್ಲ ರೀ. ನೀನೇ ತಗೊಂಡಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಫಂಕ್ಷನ್ನ ಡಿಸ್ಟರ್ಬ್ ಮಾಡದೆ ಕೊಟ್ಬಿಡು.
ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಯಾಕೆ ತಿರುಗ್ತಿದ್ದಾರೆ? ಅಪ್ಪ ಏನು ಏನಾಯ್ತು? ಹೇಳ್ತೀನಿ, ನಿನ್ ಕೈಲಿ ಏನಾದರೂ ಮಾಡೋಕ್ಕಾಗತ್ತಾ? ಸುಮ್ನೆ ತಿಳ್ಕೊಳ್ಳೋಣ ಅಂತ. ತಿಳ್ಕೊಂಡು ಏನು ಮಾಡ್ತೀಯಾ? ನಿನ್ನ ಕೆಲಸ ನೀನು ನೋಡ್ಕೋ, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕು. ಸುಜಾತಾ, ಬೇಗ ಬಾ. ಏನ್ ನೆನಪಿಗೆ ಬಂತೋ ಏನೋ. ಏಯ್, ಎಷ್ಟು ಸರಿನೇ ಕರಿಬೇಕು? ಎಷ್ಟೊತ್ತು ವೆಯ್ಟ್ ಮಾಡ್ಬೇಕು ನಾನು? ನಾನೇನ್ ನಿಮ್ಮ ಹಾಗೆ ಫ್ರೀ ಇಲ್ಲ. ನಾನು ಕೂಡ ಫ್ರೀ ಆಗಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ತೀರಾ ಬಿಡಿ, ಯಾಕೆ ಕರೆದ್ರಿ ಹೇಳಿ. ಎಷ್ಟು ದೊಡ್ಡ ತಪ್ಪದು. ಏನದು? ನಿಮ್ಮ ಸೋದರತ್ತೆ ನನ್ನ ನೆಕ್ಲೆಸ್ ವಿಷಯದಲ್ಲಿ ಅವಮಾನಿಸೋದು ಎಷ್ಟು ದೊಡ್ಡ ತಪ್ಪು ಅಂತ ಕೇಳ್ತಿದ್ದೀನಿ. ತಪ್ಪಾಗಿ ನಡೀತು ಅಂತ ಹೇಳಿದ್ರಲ್ವಾ? ನರಸಿಂಹ ಅವ್ರ ಕಣ್ಣಿಗೆ ಕಳ್ಳಂದ ಹಾಗೆ ಕಾಣಿಸ್ತಿದ್ದಾನೆ. ಅದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅಷ್ಟಕ್ಕೂ ನನಗೆ ಬಂದಿದ್ದ ಕೋಪಕ್ಕೆ ಒಬ್ಬೊಬ್ಬರನ್ನು ಶೂಟ್ ಮಾಡಿ ಬಿಸಾಕ್ಬೇಕು ಅನ್ನಿಸ್ತು. ಮತ್ತ ಆ ಕೆಲಸ ಯಾಕೆ ಮಾಡ್ಲಿಲ್ಲ? ಏನು ಜೋಕಾ? ಶುರು ಮಾಡಿದ್ಯಾರು? ನೀನು ಬಾಯಿ ಮುಚ್ಕೊಂಡು ಓದ್ಕೋ. ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಬಾರ್ದು. ಇಲ್ಲಿ ಕಿರ್ಚಾಡ್ತಿರೋ ಹಾಗೆ ಅಲ್ಲಿ ಕಿರ್ಚಾಡ್ಬೇಕಿತ್ತು. ಗಂಡನ್ ಪರ ವಹಿಸ್ಕೊಂಡು ಬರ್ತೀಯ ಅನ್ಕೊಂಡೆ. ವಹಿಸ್ಕೊಂಡ್ ಬಂದ್ರಲ್ವಾ? ಅಲ್ಲಿದಲ್ಲೇ ಮರ್ತ್ ಹೋಗ್ತಾರಲ್ವಾ? ವಿಶ್ವಾಸ ಇಲ್ದೇ ಇರೋ ಮನುಷ್ಯ. ಆದ್ರೂ ಅವ್ರು ನಿಮ್ ಬಗ್ಗೆ ಹೇಳಿದ್ರಲ್ಲಿ ತುಂಬಾ ನಿಜ ಇದೆ ಅಲ್ವಾ? ಏನಿದೆ? ನೀವು ಕುಡುಕ ಅಂತಂದ್ರು, ಅದು ಕರೆಕ್ಟು. ಜವಾಬ್ದಾರಿ ಇಲ್ದೇ ಇರೋನು ಅಂದ್ರು, ಅದು ಕರೆಕ್ಟು. ಬಾಯ್ ಬಿಟ್ರೆ ಬರೀ ಸುಳ್ಳು ಅಂತ ಕೂಡ ಅಂದ್ರು, ಅದು ಕರೆಕ್ಟೇ. ನಿಮ್ ಬುದ್ಧಿ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೇಕಾದ್ರೆ ನಿಮ್ಮನ್ನ ಬುದ್ಧ ಅಂತಾರ? ಇವಾಗ ನೀನೇನಂತೀಯ? ನಿಮ್ ವರ್ತನೆ ಸರಿಯಾಗಿದ್ದು ನೀವು ಕಷ್ಟಪಟ್ಟು 4 ಕಾಸು ಸಂಪಾದಿಸಿದ್ರೆ ನಿಮಗ್ ಯಾರು ಒಂದ್ ಚಿಕ್ಕ ಮಾತು ಕೂಡ ಅನ್ನಲ್ಲ ಅಂತ ಹೇಳ್ತಿದೀನಿ. ಅದು ಆಗೋ ಕೆಲ್ಸ ಅಲ್ಲ ಬಿಡಿ. ನಿನಗೆ ತಮಾಷೆ ಅನ್ನಿಸ್ತಾ ಇದ್ಯಾ? ಅವಳು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅಪ್ಪ, ಒಂದ್ ಮಾತು ಹೇಳ. ಏನು? ಒಳ್ಳೆ ವಿಷಯ ಮನುಷ್ಯಂಗೆ ಗೌರವ ತರತ್ತಂತೆ. ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನೋ ಹತ್ರ ಮಾತಾಡಬೇಡ. ಪುಸ್ತಕದಲ್ಲಿ ಬರ್ತಿದೆ ಅಪ್ಪ. ಓ, ಅಯ್ಯೋ, ಕೊನೆಗೆ ಇವಳ ಹತ್ರನೂ ಕೀಳಾಗ್ಬಿಟ್ಟೆ ನಾನು. ಕೀಳಾಗಿ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕೋ ಯೋಚನೆ ಮಾಡಿ. ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ತಾನೆ ಎಲ್ರಿಗೂ ಕೇವಲ ಆಗೋಗಿದ್ದೀನಿ. ಅದಿದ್ದಿದ್ರೆ ಎಲ್ರು ಗೌರವ ಕೊಡ್ತಿದ್ರು ಅಲ್ವಾ? ಹೌದು, ಕೊಡ್ತಿದ್ರು. ಈವಾಗ್ಲೇ ಮೂಟೆ ಹೊತ್ತು ರಿಕ್ಷಾ ಓಡಿಸಿ ರಾತ್ರಿ ಅಷ್ಟರಲ್ಲಿ ಕೋಟಿ ಸಂಪಾದನೆ ಮಾಡ್ತಿದ್ರೇನೋ. ಸಂಪಾದಿಸ್ತೀನಿ, ದುಡ್ಡು ಸಂಪಾದಿಸ್ತೀನಿ ಕಣೆ. ನಿಜವಾಗ್ಲೂನಾ ಅಪ್ಪ? ಹೌದು. ಹೇಗಪ್ಪ? ಸುಜಿ, ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ನಿನ್ನ 5 ಕೋಟಿ ರೂಪಾಯಿ ಆಸ್ತಿ ನಿನಗೆ ಯಾವತ್ ಬರುತ್ತೆ? ನೀವ್ ಸಂಪಾದಿಸ್ತೀನಿ ಅಂದಿದ್ದು ನನಗ್ ಬರೋ ಆಸ್ತಿ ಮೇಲ? ಇಲ್ಲ ಅಂದ್ರೆ ಈ ವಯಸ್ಸಲ್ಲಿ ಇನ್ನೇನ್ ಕೆಲಸ ಮಾಡಕ್ಕಾಗುತ್ತೆ? ಕೈ ಕಾಲು ಇಲ್ದಿರೋರು ಕೂಡ ಕೆಲಸ ಮಾಡಿ ಬದುಕ್ತಿದ್ದಾರೆ. ನೀವು ಮಾತ್ರ ಭೂಮಿಗೆ ಭಾರ ಆಗೋಗಿದ್ದೀರಾ. ಆದ್ರೂ ನನಗ್ ಬರೋ ಆಸ್ತಿ ಮೇಲೆ ನಿಮಗ್ ಯಾವ ಅಧಿಕಾರನೂ ಇಲ್ಲ. ಅದ್ರ ಮೇಲೆ ಆಸೆ ಇಟ್ಕೋಬೇಡಿ. ಅದು ನನ್ನ ಮಗಳ ಭವಿಷ್ಯಕ್ಕೋಸ್ಕರ. ಏನೋ ಯಾವುದು ಸೆಟ್ ಆಗ್ತಾ ಇಲ್ಲ. ಇಬ್ರು ಬಲ್ಗಾಲ್ ಮುಂದೆ ಇಟ್ಟು ಒಳಗ್ ಬನ್ನಿ. ಅವನಿ, ನಿನ್ ಮನ್ಸಲ್ಲಿಲ್ಲ ಅಲ್ವಾ? ಈ ಸಮಯದಲ್ಲಿ ನೀನು ಇಂಥ ಪರಿಸ್ಥಿತಿನಲ್ಲಿ ಇರ್ಬೇಕಾಗಿ ಬರತ್ತೆ ಅಂತ ನೀನಂತೂ ಊಹಿಸಿರ್ಲಿಲ್ಲ ಅಲ್ವಾ? ವೇಗವಾಗಿ ಓಡ್ತಾ ಇದ್ದ ನಿನ್ನ ಆಲೋಚನೆಗಳಿಗೆ ಒಂದೇ ಸಲ ಅಡ್ಡಗೋಡೆ ಹಾಕ್ದ ಹಾಗೆ, ಅವಕಾಶ ಎಲ್ಲ ನಿನ್ ಕೈ ಜಾರ್ ಹೋದ ಹಾಗೆ ನೋವಾಗ್ತಾ ಇದೆ ಅಲ್ವಾ? ನಿಹಾರಿಕಾ ಬಗ್ಗೆ ನೀನ್ ಎಷ್ಟೇ ಯೋಚನೆ ಮಾಡಿದ್ರೂ ಅನಾವಶ್ಯಕ ಅವನಿ. ಯಾಕಂದ್ರೆ ನಿಹಾರಿಕಾ ಈ ಮನೆ 2ನೇ ಸೊಸೆ, ಶ್ರೀಕರ್ಗೆ ಅತ್ತಿಗೆ ಆಗೋಗಿದ್ದಾಳೆ.
ಅಷ್ಟೇ ಅಲ್ಲ, ನಿನ್ನ ಅತ್ತೆ ಸ್ಥಾನಕ್ಕೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಆ ಸ್ಥಾನದಿಂದ ನಿಹಾರಿಕನ ಇಳಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಇನ್ಮೇಲೆ ನಿಹಾರಿಕಾ ಬಗ್ಗೆ ಯೋಚಿಸ್ಬೇಡ ನೀನು.